ಕರ್ನಾಟಕದಲ್ಲಿ ನಕ್ಸಲರ ಶರಣಾಗತಿಗೆ ಅಣ್ಣಾಮಲೈ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕ ಅಣ್ಣಾಮಲೈಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಜಿ IPS ಅಣ್ಣಾಮಲೈ ಈಗ ಕರ್ನಾಟಕದ ಈ ನಕ್ಸಲರ ಶರಣಾಗತಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೌಂಟರ್ ಕೊಟ್ಟಿದ್ದಾರೆ. ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷನಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಣ್ಣಾಮಲೈ ಮಾಜಿ SP ಆಗಿರ್ಬೋದು, ಆದರೆ ಇವಾಗ ಅವರು ರಾಜಕಾರಣಿ. ಅಣ್ಣಾಮಲೈ SP ಆಗಿದ್ದಾಗ ರಾಜಕಾರಣದಲ್ಲಿದ್ರಾ? ಇರಲಿಲ್ಲ. ಈಗ BJPಲಿದ್ದಾರೆ. ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಣ್ಣಾಮಲೈ ಕಡೆಯಿಂದ ಅಂತ ಹೇಳಿದ್ದಾರೆ. ಇನ್ನು ನಕ್ಸಲರು ಶರಣಾಗಿದ್ದಾರೆ, ಕಾಡಿನಿಂದ ಕೋರ್ಟ್ಗೆ ಕಳಿಸ್ತೇವೆ, ಕೋರ್ಟ್ನಿಂದ ನಾಡಿಗೆ ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ನಕ್ಸಲರು ಮುಖ್ಯವಾಹಿನಿಗೆ ಬರಬೇಕು, ಸಶಸ್ತ್ರ ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಣ್ಣಾಮಲೈಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರು ಸರೆಂಡರ್ ಆಗಿದ್ದಾರೆ. 6 ಜನ ಸರೆಂಡರ್ ಆಗಿದ್ದಾರೆ. 6 ಜನ ಸರೆಂಡರ್ ಆಗಿರ್ತಕ್ಕಂಥವ್ರನ್ನ ಅವ್ರನ್ನ ಕಾಡಿನಿಂದ ಕೋರ್ಟ್ ಕಳಿಸಿ ಕೋರ್ಟ್ನಿಂದ ನಾಡಕ್ಕೆ ಕರೆತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ಅವರು ಮುಖ್ಯವಾಹಿನಿಗೆ ಬರಬೇಕು, ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸಬೇಕು. ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಮ್ಮದೇನು ತಕರಾರಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅದರಿಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಕೊಂಡು ಅವರು ಹೋರಾಟ ಮಾಡಿದ್ರೆ ನಮ್ದೆಲ್ಲ ಸಹಕಾರ. ಯಾರು BJPಯವರು? ಅವನು BJP ಅಲ್ವಾ ಅಣ್ಣಾಮಲೈ? ಆಯ್ತಪ್ಪ, SP ಇರ್ಬೋದು. ಈಗ ಯಾವ ಪಾರ್ಟಿಲಿ ಇದ್ದಾರೆ ಅವರು? ಆಗ ರಾಜಕೀಯದಲ್ಲಿ ಇದ್ದಾರೆ. SP ಇದ್ದಾಗ ಆಗ ಸರ್ಕಾರಿ ನೌಕರರಾಗಿದ್ರು. ಈಗ ರಾಜಕಾರಣದಲ್ಲಿದ್ದಾರೆ. BJP ಪಾರ್ಟಿ ಅಧ್ಯಕ್ಷರು ಅವರು. ಅವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಅವರು ಸರೆಂಡರ್